ಲಂಬಾಣಿ ಜನಾಂಗದವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ. ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಇಸ್ಪೇಟಿನ ಕಾರಣವನ್ನು ಇಟ್ಕೊಂಡು ಆ ವ್ಯಕ್ತಿನ ಅಮಾನುಷಿಕವಾಗಿ ಅರೆಬೆತ್ತಲೆ ಮಾಡಿ ಹೊಡೆದಿರುವಂತ ಘಟನೆ ನಡೆದಿದೆ. ಈಗ ಅವ್ರನ್ನ ಏನಿದ್ದಾರೆ ಅವ್ರ ವಿರುದ್ಧವಾಗಿ ಕ್ರಮ ತಗೊಳ್ಳುವವರೆಗೂ ನಾವಿಲ್ಲೇ ಪ್ರತಿಭಟನೆಯನ್ನ ಕುತ್ಕೋತೀವಿ. ಶಿರಟ್ಟಿ ಪಿಸಿಐ ಜೂಜು ಆರೋಪ ಹೊರಿಸಿ ವ್ಯಕ್ತಿಯನ್ನ ಹಲ್ಲೆ ಮಾಡಿರುವ ಘಟನೆ ಶಿರಟ್ಟಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಈ ಹಲ್ಲೆಯನ್ನ ಖಂಡಿಸಿ ಶಿರಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣೆ ಮಧ್ಯರಾತ್ರಿ ಸ್ಟೇಷನ್ ಮುಂದೆ ಧರಣಿ ಕೈಗೊಂಡ್ರು. ಯುವಕಂದ್ರೆ 35-40 ವರ್ಷದ ಒಬ್ಬ ವ್ಯಕ್ತಿಯನ್ನ ಇಸ್ಪೇಟಿನ ಕಾರಣವನ್ನು ಇಟ್ಕೊಂಡು ಆ ವ್ಯಕ್ತಿನ ಅಮಾನುಷಿಕವಾಗಿ ಅರೆಬೆತ್ತಲೆ ಮಾಡಿ ಹೊಡೆದಿರುವಂತ ಘಟನೆ ನಡೆದಿದೆ. ಅದರಲ್ಲಿ ಅರೆಬೆತ್ತಲೆ ಮಾಡಿ ಹೊಡೆದು 3 ಜನ ಅವನ ಏನು ಪ್ರೈವೇಟ್ ಪಾರ್ಟ್ಸ್ಗಳಿಗೂ ಸಹಿತ ಹೊಡೆದು ನಿನ್ನೆ ಲಕ್ಷ್ಮೇಶ್ವರದ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವತ್ತಿನ ದಿನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ. ನಾವು ನಿನ್ನೆಯಿಂದನೂ ಸಹಿತ ಬಹಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು FIR ಅನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮೊನ್ನೆ CPI ಅವರು ಏನು ಹೇಳಿದ್ದಾರೆ, ನಾಳೆ ಬೆಳಿಗ್ಗೆ ನಮಗೆ ಒಂದು 10 ಗಂಟೆ 11 ಗಂಟೆವರೆಗೂ ಸಮಯ ಕೊಡಿ, ನಾವು ಟೈಮ್ ತಗೊಂಡು ನಿಮಗೆ FIR ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆಗಿರೋಂಥ ವ್ಯಕ್ತಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಇಲ್ಲಿನ PSI ಈರಪ್ಪ ರಿತ್ತಿ ಸುಖ ಸುಮ್ಮನೆ ಸೋಮಣ್ಣ ಲಮಾಣೆ ಎನ್ನುವರಿಗೆ ಅರೆಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದಾರಂತೆ. ದೇವಿಹಾಳ ತಾಂಡದಿಂದ ಸೋಮಣ್ಣ ಲಮಾಣೆಯನ್ನ ಕರೆತಂದು ಜೂಜು ಆಡುತ್ತಿದ್ದ ಬಗ್ಗೆ ಸುಳ್ಳು ಆರೋಪ ಹೊರಿಸಿದ್ದಾರೆ. ಮನ್ಸೋ ಇಚ್ಛೆ ತಿಳಿಸಿ ಕೇಸ್ ಫೈಲ್ ಮಾಡಿದ್ದಾರೆ ಎಂದು ಈ ಘಟನೆಯನ್ನ ಖಂಡಿಸಿ ಶಾಸಕ ಚಂದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗಾಗಿ ಇಲ್ಲಿ ನಾವು ಕುತ್ಕೊಂಡಿರುವಂತಹ ಉದ್ದೇಶ ಅಷ್ಟೇ. ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇನ್ನೂ ಎಷ್ಟು ಜನ ಎನ್ಕ್ವೈರಿ ಮಾಡ್ತೀವಿ, ನಾವು ಮಾನ್ಯ DYSP ಅವರು ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತ ಅವ್ರು ಹೇಳಕತ್ತಾರೆ. ಆದ್ರೆ ಎನ್ಕ್ವೈರಿ ಮಾಡಬೇಕು, ಇನ್ನೂ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯನ್ನ ಇಟ್ಕೊಂಡು ಏನೋ ಮುಂದೆ ದಾಟಿಸುವಂತ ವಿಚಾರವನ್ನ ಮಾಡಕತ್ತಾರೆ. ನಾವು ಸೂಕ್ಷ್ಮವಾಗಿ ಹೇಳಿದೀವಿ, ನೋಡ್ರಿ ಇದು ಕಾನೂನು ಬಾಹಿರವಾಗಿ PSI ಅವರು ಈ ಘಟನೆಯನ್ನ ಮಾಡಿದ್ದಾರೆ. ಇದರ ಹಿಂದೂ ಸಹಿತ ಅದೇ ಈರಣ್ಣ ರಿತ್ತಿ PSI ಅವರು ಲಕ್ಷ್ಮೇಶ್ವರದಲ್ಲಿ ನಡೆದಂತ ಸಂಗೊಳ್ಳಿ ರಾಯಣ್ಣನ ಜಯಂತಿಯಲ್ಲಿ ಹಾಲು ಮತ ಸಮಾಜದ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಅವತ್ತೂ ಸಹಿತ ಅವನು ಮಾಡಿರುವಂತ ತಪ್ಪಂತೇಳಿ ಸಮಾಜದವರು ಬಹಳಷ್ಟು ಜನ ಬೇಡ ಇದನ್ನ ಮತ್ತೊಂದ್ಸಲ ಆಗುದಿಲ್ಲ ಅಂತ ಹೇಳಿದಾಗ ಅವತ್ತಿನ ದಿನಾನೂ ಸಹಿತ ಅದನ್ನು ಮನ್ನಣೆ ಮಾಡಿದ್ರು. ಅದಷ್ಟೇ ಅಲ್ಲ, ಇಲ್ಲಿ ಬಹಳಷ್ಟು ಜನ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತಹ ಘಟನೆಗಳು ನಡೆದಿದೆ. ದಿನ ಬೆಳಗಾದ್ರೆ ಪೊಲೀಸ್ ಮೇಲೆ ಯಾವುದೇ FIR ದಾಖಲಾದ ಕಾರಣ ದಿಢೀರಂತ ಶಿರಟ್ಟಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಕುಳಿತುಕೊಂಡ್ರು. ಆದರೆ ಇಲ್ಲಿ ಪೊಲೀಸರು ನಿಜ ಹೇಳ್ತಿದ್ದಾರಾ ಅಥವಾ ಹಲ್ಲೆಗೊಳಗಾದ ವ್ಯಕ್ತಿ ಸತ್ಯ ಹೇಳ್ತಿದ್ದಾರಾ ಅನ್ನೋದು ತನಿಖೆ ಮೂಲಕವೇ ತಿಳಿದು ಬರಬೇಕಿದೆ. ಬಿಗ್ ಟಿವಿ ಕರ್ನಾಟಕ, ಶಿರಟ್ಟಿ. ಲಂಬಾಣಿ ಜನಾಂಗದವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ. ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಟಾರ್ಗೆಟ್ ಮಾಡಿ ಅವನೊಬ್ಬನ್ನೇ, ಯಾಕಂದ್ರೆ ಅಲ್ಲಿ ಆಡ್ತಿರೋರು ಒಬ್ಬರು ಇಬ್ಬರು ಅಂತಾರೆ. ಇವನು ಆಡಕ್ಕೆ ಹೋಗಿಲ್ಲ, ಅವನಲ್ಲಿ ರಾಶಿ ಇದೆ, ಮೆಕ್ಕೆಜೋಳದ ರಾಶಿ ಇದೆ ಆ ಜಗದಲ್ಲಿ. ಆದ್ರೆ ಅರೆಬೆತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ಶಿರಟ್ಟಿಯ PSI ಮಾಡಿರುವಂತದ್ದು. ಶಿರಟ್ಟಿ PSI ಮೇಲೆ ಬಹಳಷ್ಟು ಕ್ರಮಗಳಿದ್ದು, ಬಹಳಷ್ಟು ಇಂಥ ಒಂದಿಷ್ಟು ಕರ್ತವ್ಯ ಲೋಪ ಇದ್ರೂ ಸಹಿತ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ. ದಯವಿಟ್ಟು ಮಾನ್ಯ SP ಅವರಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೇಳ್ಕೊತಾ ಇದ್ದೀನಿ, ಇವ್ರೇನಿದ್ದಾರೆ ಇವ್ರು ಇಲ್ಲೇ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವರಿಗೆ ಲಾ ಅಂಡ್ ಆರ್ಡರ್ ಕೊಡಬೇಡಿ. ಲಾ ಅಂಡ್ ಆರ್ಡರ್ ಏನಾರು ಹುದ್ದೆ ಕೊಟ್ರಂದ್ರ ಇವ್ರು ಯಾರನ್ನೂ ಬಿಡುವುದಿಲ್ಲ. ಯಾರಿಗೆ ತಿಳಿತೈತೋ ಅವ್ರಿಗೆ ಹೊಡೆಯುವಂತದ್ದು ಅವ್ರ ತಲೆಯಲ್ಲಿ ತುಂಬಿದೆ. ಹಾಗಾಗಿ ದಯವಿಟ್ಟು ತಾವು ಇವ್ರನ್ನ ಇಮಿಡಿಯೇಟ್ ಆಗಿ ಸ್ಥಳಾಂತರ ಮಾಡಬೇಕು. ಮತ್ತೆ ಇಂಥವ್ರನ್ನ ನೀವೇನಾದ್ರೂ ಲಾ ಅಂಡ್ ಆರ್ಡರ್ ಡ್ಯೂಟಿ ಕೊಟ್ರಂದ್ರ ಇವ್ರು ಮುಂದಿನ ದಿನಮಾನದಲ್ಲಿ ಇದು ಇಲ್ಲಷ್ಟೇ ಅಲ್ಲ, ಮತ್ತೆ ಬೇರೆ ಬೇರೆ ಕಡೆನೂ ಇಂಥ ಘಟನೆಗಳನ್ನ ಮಾಡ್ತಾರಂತ ಹೇಳಿ ಈ ಮುಖಾಂತರ ತಿಳಿಸಿ ಬೆಳೆಸ್ತೇನೆ. ಈಗ ಅವ್ರನ್ನ ಏನಿದ್ದಾರೆ ಅವ್ರ ವಿರುದ್ಧವಾಗಿ ಕ್ರಮ ತಗೊಳ್ಳುವವರೆಗೂ ನಾವಿಲ್ಲೇ ಪ್ರತಿಭಟನೆಯನ್ನ ಕುತ್ಕೋತೀವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.